ನಿಷೇಧಗಳು ಆದಿಮಾನವನ ಕಾಲದ ಅಲಿಖಿತ ಶಾಸನಗಳಾಗಿದ್ದು ಮೀರಿದ್ರೆ ದುರಂತ ಕಟ್ಟಿಟ್ಟ ಬುತ್ತಿ. ಆದ್ರೆ ಇಲ್ಲಿ ದೈವತ್ವ ಕೂಡ ಒಟ್ಟಿಗೆ ಸಿಗುತ್ತೆ, ಅದೊಂದು ವಿಶೇಷತೆ. ದೈವ ವಾಲ ಸರಿ ಬರುವಾಗ ಕೂಡ ಎದುರಿಗೆ ಬರಬಾರ್ದು, ಸೈಡ್ ದಾರಿ ಬಿಟ್ಟು ನಿಲ್ಬೇಕು. ಅವರವರ ಕೆಲಸ ಮಾಡ್ತಾ ಇದ್ರೆ ಅದನ್ನ ಬಿಟ್ಟು ಗೌರವ ಕೊಡ್ಬೇಕು. ಮುಸ್ಲಿಂ ಮಹಿಳೆ ಬಗ್ಗಿ ಕುತೂಹಲದಿಂದ ನೋಡ್ತಾಳೆ. ಉಳ್ಳಾಕಲು ದೈವ ಎದ್ದು ನಿಂತಾಗ ಒಬ್ಬ ಮುಸ್ಲಿಂ ಮೀನು ವ್ಯಾಪಾರಿ ಬುಟ್ಟಿಯಲ್ಲಿ ತಗೊಂಡು ಹೋಗ್ತಾ ಇದ್ದಂತೆ. ಆಗ ದೈವ ಅವನ ಮೇಲೆ ದೃಷ್ಟಿ ಬೀರಿ ಮಾಯ ಮಾಡ್ತು. ನಮಸ್ಕಾರ, ಭೂತಗಳ ಅದ್ಭುತ ಲೋಕಕ್ಕೆ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿದ್ದಾರೆ. ಅವ್ರ ಜೊತೆ ನಾವು ಭೂತಗಳ ಅದ್ಭುತ ಲೋಕದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಕಳೆದ ಸಂಚಿಕೆಯ ಕೊನೆಯಲ್ಲಿ ಹೇಳಿದ್ದೆ, ದೈವಗಳು ಭೂತಗಳು ಅಂತ ಬಂದಾಗ ಹಲವಾರು ಕಟ್ಟುಕಟ್ಟಳೆಗಳಿರ್ತವೆ, ಈ ರೀತಿಯ ಕ್ರಮಗಳು ಕಟ್ಟುಪಾಡುಗಳಿರ್ತವೆ. ಅದರ ಜೊತೆಗೇ ಒಂದಿಷ್ಟು ವಿಚಾರಗಳು ನಿಷೇಧ, ಇದನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ಇರುತ್ತೆ. ಈ ಮಾಡಬಾರ್ದು ಅನ್ನೋದು ಏನಕ್ಕೆ ಬಂದಿದೆ ಹಾಗೂ ಅದನ್ನು ಮಾಡಿದ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ನಮ್ಮದು. ಅದನ್ನು ಕೇಳೋಣ. ನಮಸ್ಕಾರ. ಸೊ ಈಗ ದೈವಗಳ ಬಗ್ಗೆ ಮಾತಾಡೋದಾದರೆ ಒಂದಿಷ್ಟು ನಿಷೇಧಗಳು ಅಂಥೇಳಿ, ಇಂಥದ್ದು ಮಾಡಬಾರ್ದು ಅನ್ನುವಂಥದ್ದು. ಸೊ ಅವುಗಳ ಬಗ್ಗೆ ಹೇಳಿ, ಅಂದರೆ ಯಾವುದೆಲ್ಲ ಇದೆ ಅಂತ ಕೆಲವೊಂದು ಉದಾಹರಣೆಗಳು, ಯಾಕಂದರೆ ಹಲವಾರು ಇರಬಹುದು, ಬಟ್ ಅಲ್ಲಿ ಕೆಲವನ್ನಾದರೂ ಹೇಳಿ, ಮತ್ತು ಯಾಕೆ ಬಂತು, ಮತ್ತು ಮಾಡಿದ್ದಕ್ಕೆ ಮಾಡಬಾರ್ದು ಅನ್ನೋದನ್ನು ಮಾಡಿದ್ದಕ್ಕೆ ಏನೆಲ್ಲ ಆಯಿತು ಅಂತ. ವಿಧಿ ನಿಷೇಧಗಳು ಆದಿಮಾನವನ ಕಾಲದ ಅಲಿಖಿತ ಶಾಸನಗಳಾಗಿದ್ದು ಅಂತ ಹಿರಿಯ ವಿದ್ವಾಂಸರು ಹೇಳ್ತಾರೆ, ಇತಿಹಾಸಜ್ಞರು. ಅದನ್ನು ಮೀರಿದರೆ ಏನಾಗ್ತದೆ ಅಂದರೆ ಅವರಿಗೆ ದುರಂತ ಕಟ್ಟಿಟ್ಟ ಬುತ್ತಿ. ಅದನ್ನು ಮೀರಬಾರ್ದು, ಅದು ವಿಧಿ ನಿಷೇಧ. ಹಾಗೆ ಈ ಆದಿಮಾನವನ ಕಾಲದಿಂದಲೇ ಅದು ಆ ವಿಧಿ ನಿಷೇಧಗಳು ಬಂದದ್ದು. ಹೀಗೆ ಮಾಡಬೇಕು ಅಂತ ಅನ್ನೋದನ್ನು ಮಾಡದಿರುವುದು, ಮಾಡಬಾರ್ದು ಅಂತ ಹೇಳುವುದನ್ನು ಮಾಡುವಂಥದ್ದು. ಹಾಗೆ ಈ ದೈವದ ಕಳದಲ್ಲಿ ಕೂಡ ತುಂಬ ಆಗಿವೆ. ಈಗ ಇಲ್ಲಿ ಬಬ್ಬರಿ ಅಂತ ಒಂದು ದೈವ, ಬಹಳ ಪ್ರಸಿದ್ಧ ದೈವ. ಮೊಗವೀರರು ಆರಾಧನೆ ಮಾಡೋದು, ಮೀನುಗಾರರು ಆರಾಧನೆ ಮಾಡುವಂಥ ದೈವ. ಈ ದೈವವನ್ನು ಮಹಿಳೆಯರು ನೋಡಬಾರ್ದು ಅಂತ ನಿಯಮ ಇತ್ತು. ಈಗ ಕಾಲಾಂತರದಲ್ಲಿ ಈ ವಿಧಿ ನಿಷೇಧಗಳೆಲ್ಲ ತೆರವಾಗಿ ಬಂದಿದೆ. ಬಬ್ಬರಿಯನ ಕೋಲವನ್ನು ಯಾರು ನೋಡ್ಬೋದು ಇವಾಗ. ಮೊದಲಿತ್ತು ಬಬ್ಬರಿಯನ ಕೋಲವನ್ನು ಸ್ತ್ರೀಯರು ನೋಡಬಾರ್ದು ಅಂತ. ಒಬ್ಬ ಮುಸ್ಲಿಂ ಮಹಿಳೆ ಒಂದು ಹಲಸಿನ ಮರದ ಎಡೆಯಲ್ಲಿ ಇಟ್ಟು ಬಗ್ಗಿ ಈ ಬಬ್ಬರಿಯನ ಕೋಲವನ್ನು ನೋಡ್ತಾಳೆ, ಕುತೂಹಲದಿಂದ ನೋಡ್ತಾಳೆ. ಏನಿದೆ ಅದು, ಹೆಂಗಸರು ನೋಡಬಾರ್ದು ಅಂತಿದ್ರೆ ನೋಡಬೇಕು ಅಂತ ಹೆಚ್ಚು ಕುತೂಹಲ ಅಲ್ವಾ. ಹಾಗೆ ಆಗ ಬಬ್ಬರಿಯಾದ ಆ ಮುಸ್ಲಿಂ ಮಹಿಳೆಯನ್ನು ಮಾಯ ಮಾಡಿ ತನ್ನ ಸೇವಕಿ ಅಂದರೆ ಬಂಟನಾಗಿ ಸೇರಿಸ್ಕೊಳ್ತಾನೆ. ಮಾಯ ಮಾಡಿ ಆ ಮುಸ್ಲಿಂ ಮಹಿಳೆ ಬಹಳ ನಿಷ್ಠ ಮುಸ್ಲಿಂ ಮಹಿಳೆ. ಕೊಂದದ್ದಲ್ಲ, ಆ ಮಾಯ ಆಗುದಂದ್ರೆ ಕೊಲ್ಲುದಲ್ಲ, ಸಾಯುವುದಲ್ಲ. ಅವರು ಕಾಣೆ ಆಗುದು ಇದಲ್ಲ, ಎಂಥದ್ದು ಇಂಗ್ಲಿಷ್ ಫಿಲ್ಮ್ನಲ್ಲಿ ಬರುವ ಹಾಗೆ ಕಾಣೆ ಆಗುದಲ್ಲ, ಅವರು ಇಲ್ಲವಾಗುದಲ್ಲ. ಅದು ಡಿಸಪಿಯರಿಂಗ್ ಅಲ್ಲ, ಅದೊಂದು ಸ್ಥಿತಿ. ಮಾಯ ಆಗುದು ಒಂದು ರೀತಿ ಮೋಕ್ಷದ ಹಾಗೆ. ಮೋಕ್ಷದ ಹಾಗೆ ಹೇಳಿದೇವಲ್ಲ ಆ ಥರ. ಹಾಗೆ ಮಾಯ ಮಾಡಿ ಆತ ತನ್ನ ಸೇರಿಗೆ ಸೇರಿಸ್ಕೊಳ್ತಾನೆ. ಆ ಮುಸ್ಲಿಂ ಮಹಿಳೆ ಬಹಳ ನಿಷ್ಠಾವಂತ ಮುಸ್ಲಿಂ ಮಹಿಳೆ. ಹಾಗಾಗಿ ಆಕೆ ನಮಾಜ್ ಮಾಡೋದು ಅದು ಇದನ್ನು ಈ ದೈವದ ಕೋಲದಲ್ಲಿ ಕೂಡ ಮಾಡಿ ತೋರಿಸ್ಲಿಕ್ಕೆ ಇದೆ. ಅದು ಯಾಕೆಂದರೆ ಆಕೆ ನಿಷ್ಠಾವಂತ ಮುಸ್ಲಿಂ ಮಹಿಳೆ, ಬಹಳ ಮಾನೆಚ್ಚಿ. ಆಕೆ ಮಾನವತಿ ಅಂತಲೇ ಹೆಸರು, ಹಾಗೆ ಮಾನೆಚ್ಚಿ ಅಂತಲೇ ಅವಳನ್ನು ಕರೆಯುವುದು. ಬೇರ್ದಿಭೂತ ಅಂತ ಕರೀತಾರೆ, ಮಾನೆಚ್ಚಿ ಅಂತ ಕರೀತಾರೆ ಅಲ್ಲಿ, ಮಾಂಚಿ ಅಂತ ಹೇಳಿ. ಹಾಗೆ ಅದೇ ರೀತಿ ಈ ಗುತ್ತಿಗಾರಿನಲ್ಲಿ ಉಳ್ಳಾಕಲು ಕೋಲವನ್ನು ನೋಡಬಾರ್ದು ಅಂತ ನಿಯಮ ಇತ್ತಂತೆ. ಈಗ ಕೂಡ ಅಲ್ಲಿ ಹೆಂಗಸರಿಗೆ ಆ ಚಾವಡಿಗೆ ಪ್ರವೇಶ ಇಲ್ಲ, ಹೆಂಗಸರು ಹೋಗ್ಲಿಕ್ಕಿಲ್ಲ, ಗಂಡಸರು ಮಾತ್ರ. ಈಗ ನಾನು ರೆಕಾರ್ಡ್ ಮಾಡಿದ್ದೇನೆ ಹೇಗೆ ಅಂದರೆ, ದೈವ ಕಟ್ಟುವವರ ಮನೆಯವರ ಹೆಂಗಸರೆಲ್ಲ ಬರ್ತಾರಲ್ಲ, ಅಲ್ಲಿ ಇನ್ನೊಂದು ಮೂಲೆಯಲ್ಲಿ ಅಲ್ಲಿ ನಿಂತುಕೊಂಡು ನಾನು ರೆಕಾರ್ಡ್ ಮಾಡಿದ್ದೇನೆ. ಚಾವಡಿಗೆ ಅದು ಆ ರೀತಿಯ ವಿಧಿ ನಿಷೇಧಗಳು ತೆರವಾಗ್ತಾ ಬಂದಿದೆ. ಅಂದ್ರೆ ಒಂದೊಂದೇ ಅದಕ್ಕೆ ವಿನಾಯಿತಿ ಸಿಕ್ಕಿಕೊಂಡು ಬಂದಿದೆ. ಅಲ್ಲಿ ಉಳ್ಳಾಕಲು ದೈವದ ಕೋಲವನ್ನು ಹೆಂಗಸರು ನೋಡಬಾರ್ದು ಅಂತ ನಿಯಮ. ಅಲ್ಲಿ ಇಬ್ಬರು ಹೆಂಗಸರು ಅಲ್ಲಿ ಕೂಡ ಮರದ ಎಡೆಯಿಂದ ಬಗ್ಗಿ ನೋಡಿದ್ರಂತೆ. ಸಾಮಾನ್ಯ ಕಾಡಿನಲ್ಲಿ ಎಲ್ಲ ಆಗುದಲ್ಲ, ಎಲ್ಲ ಕಾಡಿನಲ್ಲಿ ಎಲ್ಲರೂ ನೋಡಿರ್ಬೋದು. ಅದು ದೈವಗಳು ಅದನ್ನು ನೋಡಿ ದೈವಗಳು ಅವರನ್ನು ಮಾಯ ಮಾಡಿದರು. ಹಾಗೆ ಅವರಿಗೆ ನುರ್ಗಿ ಮದಿಮಾಳು ಮತ್ತು ದುರ್ಗಿ ಮದಿಮಾಳು ಅಂತ ಹೆಸರು. ಅವರು ಹುಡುಗಿಯರು, ಮದುವೆ ಆಗದ ಸಣ್ಣ ಹುಡುಗಿಯರು. ಹಾಗೆ ಮದಿಮಾಳು ಅಂತ ಕರೀ ಸಾಮಾನ್ಯವಾಗಿ ಕನ್ಯೆಯರನ್ನು ಕರೀತಾರೆ, ಮದುವೆಗೆ ಸಿದ್ಧವಾದ ಹುಡುಗಿಯರು. ಅವರಿಗೆ ನುರ್ಗಿ ಅಂದರೆ ಬಹುಶಃ ನುರ್ಗಿ ನೋಡಿದ್ದು ಅಂತ ಅರ್ಥದಲ್ಲಿ ಇರ್ಬೋದೇನ, ದುರ್ಗಿ ಅವಳ ಹೆಸರು ಇರ್ಬೋದೇನ. ಒಬ್ಬಳ ಹೆಸರು ದುರ್ಗಿ ಅಂತ ಗೊತ್ತಿತ್ತು, ಇನ್ನೊಬ್ಬಳ ಹೆಸರು ಗೊತ್ತಿರುವುದಿಲ್ಲ. ಆಗ ಏನು ಮಾಡ್ತಾರೆ, ನುರ್ಗಿ ಅಂತ ಹೇಳಿ ಹೆಸರಾಯಿತು. ದುರ್ಗಿ ಮದಿಮಾಳು, ಪ್ರಾಸವಾಗಿ ನುರ್ಗಿ ಮದಿಮಾಳು, ದುರ್ಗಿ ಮದಿಮಾಳು ಅಂತ ಹೇಳಿ. ಅದೇ ರೀತಿ ಇಲ್ಲಿ
ಉಳ್ಳಾಕಲು ಕೋಲ, ಉಳ್ಳಾಕಲಿಗೆ ನೇಮ ಇದೆ ಇಲ್ಲಿ ಬೋಳಂಗಳ ಪದವಿನಲ್ಲಿ ಉಪ್ಪಳದ ಹತ್ರ. ಅಲ್ಲಿ ಕೂಡ ಹಾಗೆ ಹೆಂಗಸರು ಅಡ್ಡ ಬರಬಾರ್ದು, ನೋಡಬಾರ್ದು ಅಂತ ನಿಯಮ. ಅಲ್ಲಿ ಒಂದು ಮೀನುಗಾರ ಹೆಂಗಸು ದೈವ ಎದ್ದು ನಿಲ್ಲುವಾಗ ಮೀನು ತೊಗೊಂಡು ಹೋಗ್ತಾ ಇದ್ಲಂತೆ. ಅವಳಿಗೆ ಗೊತ್ತಿಲ್ಲದೆ ಆದ ಪ್ರಮಾದವೋ ಏನಾದು, ಅವಳನ್ನು ದೈವ ಮಾಯ ಮಾಡ್ತಾಳೆ. ಅವಳ ಪ್ರತೀಕವಾಗಿ ಅಲ್ಲೊಂದು ಕಲ್ಲುಂಟು ಹೇಳ್ತಾರೆ ಮಾಯವಾಗಿ. ಹಾಗೆ ಮಾಯ ಆದವರು ಏನಾಗ್ತಾರೆ ಅಂದರೆ ಆ ದೈವದ ಸಾನ್ನಿಧ್ಯವನ್ನು ಸೇರಿ ದೈವತ್ವ ಪಡೆದಿರ್ತಾರೆ. ಇದು ಒಂದು ರೀತಿ. ಇನ್ನು ದೈವ ಎದ್ದು ನಿಂತಾಗ ಎದುರು ಬರಬಾರ್ದು ಅಂತ ಹೇಳಿ ಹಲವು ಕಡೆ ಇದೆ. ದೈವ ಕಟ್ಟಿ ಗಗ್ಗರ ಕಟ್ಟಿ ಎದ್ದು ನಿಲ್ತದಲ್ಲ ದರ್ಶನ ಹಿಡಿದುಕೊಂಡು, ಆಗ ದೈವದ ದೃಷ್ಟಿ ಬೀಳುವ ಎಲ್ಲಿ ಕೂಡ ಅಡ್ಡ ಬರಬಾರ್ದು. ದೈವದ ನಡೆ ಅಂತ ಜಾಗ ಇರ್ತದಲ್ಲ, ಅಲ್ಲಿ ಅಡ್ಡ ಬರಬಾರ್ದು ಅಂತ. ದೈವ ವಾಲ ಸರಿ ಬರುವಾಗ ಕೂಡ ಎದುರಿಗೆ ಬರಬಾರ್ದು, ಸೈಡ್ ದಾರಿ ಬಿಟ್ಟು ನಿಲ್ಬೇಕು. ಅವರವರ ಕೆಲಸ ಮಾಡ್ತಾ ಇದ್ರೆ ಅದನ್ನ ಬಿಟ್ಟು ಗೌರವ ಕೊಡಬೇಕು, ಇತ್ಯಾದಿ ನಿಯಮಗಳು. ಇಲ್ಲಿ ಪಡ್ಡಂಬೈಲು ಅಂತ ಹೇಳಿ ಸುಳ್ಯದ ಹತ್ರ, ಅಲ್ಲಿಂದ ಭಾಗಮಂಡಲದಿಂದ ಧೂಮಾವತಿ ದೈವ ಬರ್ತದೆ ಅಂತೆ. ಬಹುಶಃ ಭಂಡಾರ ತಗೊಂಡು ಬರ್ತಾರೆ. ನೀವು ಕಾಂತಾರ ಸಿನಿಮಾದಲ್ಲಿ ನೋಡಿದ್ದೀರಲ್ಲ, ಭಂಡಾರವನ್ನು ಒಂದು ಕಡೆ ತಗೊಂಡು ಹಾಗೆ ಬರ್ತಾ ಇದ್ರೆ ಹಾಗೆ ಬರುವಾಗ ಒಂದು ಕಡೆಯಲ್ಲಿ ಭತ್ತ ಬಡಿತಾ ಇದ್ರು ಕೊಯ್ಲಾಗಿ. ಒಬ್ಬ ಮಹಿಳೆ, ಮುಸ್ಲಿಂ ಮಹಿಳೆ ಭತ್ತ ಕೊಯ್ತಾನಿದ್ಲು, ಕೆಲಸ ಮಾಡ್ತಾ ಇದ್ಲು. ದೈವದ ಬರ್ತಾ ಇರುವುದನ್ನು ಅವಳು ಗಮನಿಸುವುದಿಲ್ಲ. ಆಗ ದೈವಕ್ಕೆ ಕೋಪ ಬಂದು ಆಕೆಯನ್ನು ಮಾಯ ಮಾಡ್ತದೆ. ನಂತರ ಅವರ ಮನೆ ಮಂದಿಯೆಲ್ಲ ಪ್ರಾರ್ಥನೆ ಮಾಡಿದಾಗ ಆಕೆಗೆ ಅದು ಗೊತ್ತಾಗದೇ ಆದ್ದು ಅಂತ ಹೇಳಿ ಆಕೆಯನ್ನು ತನ್ನ ಸೇರಿಗೆಗೆ ಸೇರಿ ಆಕೆಗೆ ದೈವತ್ವ ಪ್ರಾಪ್ತಿ ಕೊಡ್ತದೆ. ಆಕೆ ಮಾಪುಳ್ತಿ ಧೂಮಾವತಿ ಅಂತ ಅಲ್ಲಿ ಆರಾಧನೆ ಪಡಿತಾಳೆ. ಧೂಮಾವತಿ ದೈವದ ಆರಾಧನೆಗೆ ಮೊದಲು ಆಕೆಗೆ ಅಲ್ಲಿ ಆರಾಧನೆ ಇದೆ. ಅಷ್ಟು ಗೌರವದಿಂದ ಇದೆ. ಹಾಗೆ ಇಲ್ಲಿ ನಮ್ಮಲ್ಲಿ ದೈವತ್ವ ಪಡೆಯುವ ಮುಂಚೆ ಏನೇ ಆಗಿರಲಿ, ದೈವತ್ವ ಪಡೆದ ಮೇಲೆ ಅವರು ನಮ್ಮನ್ನು ರಕ್ಷಿಸುವ ಶಕ್ತಿಗಳು ಮಾತ್ರ. ಅವರಿಗೆ ಹಿಂದೆ ಏನಾಗಿದ್ರು ಹೊಡೆದು ಲೆಕ್ಕಕ್ಕಿಲ್ಲ. ಆಕೆ ಮುಸ್ಲಿಂ ಆಗಿದ್ರ, ಒಳ್ಳೆಯ ವ್ಯಕ್ತಿಯಾಗಿದ್ರ, ಕೆಟ್ಟ ವ್ಯಕ್ತಿಯಾಗಿದ್ರ, ಮೇಲ್ವರ್ಗದವರಾಗಿದ್ರ, ತಳವರ್ಗದವರಾಗಿದ್ರ, ಬೇರೆ ವಿದೇಶಿಗಳಾಗಿದ್ರ, ಕನ್ನಡಿಗರಾಗಿದ್ರ, ಯಾವುದು ಲೆಕ್ಕಕ್ಕಿಲ್ಲ. ಮತ್ತೆ ಅವರು ನಮ್ಮನ್ನು ಕಾಪಾಡುವ ಶಕ್ತಿಗಳು ಮಾತ್ರ. ಹಾಗೆ ಇದು ಒಂದು ರೀತಿಯ ಎದುರೇ ಬಂದ. ಅದೇ ರೀತಿಯ ಅಲಂಕಾರನಲ್ಲಿ ಉಳ್ಳಾಕಲು ದೈವ ಎದ್ದು ನಿಂತಾಗ ಒಬ್ಬ ಮುಸ್ಲಿಂ ಮೀನು ವ್ಯಾಪಾರಿ ಮುಸ್ಲಿಂ ಬುಟ್ಟಿಯಲ್ಲಿ ತಗೊಂಡು ಹೋಗ್ತಾ ಇದ್ದಂತೆ. ಆಗ ದೈವ ಅವನ ಮೇಲೆ ದೃಷ್ಟಿ ಬೀರಿ ಮಾಯ ಮಾಡುತ್ತಂತ. ಹಾಗೆ ಆತ ಬ್ಯಾರಿ ಭೂತ ಅಂತ ಆರಾಧನೆ ಪಡಿತಾನೆ. ಹೀಗೆ ಅಂತಹ ಅನೇಕ ದೃಷ್ಟಾಂತಗಳು ನಮಗೆ ಸಿಗ್ತದೆ. ಇದು ದೈವ ಎದ್ದು ನಿಂತಾಗ ಬರಬಾರ್ದು ಅಂತ. ಇನ್ನೊಂದು, ದೈವಕ್ಕೆ ಅಂತ ಒಂದು ಜಾಗವನ್ನೆಲ್ಲ ಬಿಟ್ಟಿರ್ತಾರೆ. ಅಲ್ಲಿಂದ ಹಣ್ಣೆಲ್ಲ ಬಿದ್ದರೆ ತಿನ್ಬೋದು, ಅದು ದೈವದ ಪ್ರಸಾದ. ಕೊಯ್ದು ತಿನ್ನಬಾರ್ದು ಅಂತ ನಿಯಮ. ಇಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣೆಲ್ಲ ಬಿದ್ದರೆ ತಿನ್ಬಹುದು, ಬಟ್ ಮರ ಹತ್ತಿ ಮರವನ್ನಿಟ್ಟಿರ್ತಾರೆ ಅಥವಾ ಜಾಗವನ್ನಿಟ್ಟಿರ್ತಾರೆ. ಮರವನ್ನಿಟ್ಟಿರ್ತಾರೆ. ಆ ಜಾಗ ಕೂಡ ಅರ್ಧರ್ಧೆ ಆಗಿರುತ್ತೆ. ಆ ಮರದ್ದು ಗೊತ್ತಿರ್ತದೆ, ಎಲ್ಲ ಊರವರಿಗೆಲ್ಲ ಗೊತ್ತಿರ್ತದೆ, ಈ ಮರದಿಂದ ಅದು ದೈವದ್ದು ತಿನ್ನಬಾರ್ದು ಅಂತ ಹೇಳಿ. ಹಾಗೆ ಅದೇ ರೀತಿ ಕೊಡಿ ಕಟ್ಟಿ ಇಡುದು ಹೇಳ್ತೇವೆ. ಇನ್ನೊಂದು, ದೈವದೆಲ್ಲ ಜನ ಕದ್ದು ತಿಂತಾರೆ ಅಂತ ಹೇಳಿ ದೈವಕ್ಕೆ ಪ್ರಾರ್ಥನೆ ಮಾಡಿ ಅದರ ಒಂದು ಕುಂಕುಮ ಪ್ರಸಾದವನ್ನು ಇನ್ನೇನೋ ಬಂದು ಕೊಡಿ ಕಟ್ಟಿ ಇಡುದು ಹೇಳ್ತೇವೆ. ಅದನ್ನು ಆ ಮರಕ್ಕೆ ಸುತ್ತಿ ಇಟ್ಟಿರ್ತಾರೆ ದೈವಕ್ಕೆ ಇಟ್ಟು. ಆಗ ಕೂಡ ಆ ಮರದಿಂದ ಕದಿಬಾರ್ದು, ಅದು ಕದಿಬಾರ್ದು ಅಂತಲೇ ಮಾಡುವಂಥದ್ದು. ಅದನ್ನು ದೈವಕ್ಕೆ ಕುಡಿ ಇಡುದು ಹೇಳ್ತೇವೆ ನಾವು. ದೈವಕ್ಕೆ ಕೊಡಿ ಕಟ್ಟಿದ ಮರಗಳು ಹೇಳ್ತೇವಲ್ಲ, ಅದು ಕಳ್ಳತನ ಆಗಬಾರ್ದು ಅಂತಲೇ ಮಾಡುವಂಥದ್ದು. ಈಗ ಈ ಸವಣಾಲಿನಲ್ಲಿ ಅಲ್ಲೊಂದು ಕಡೆ ಬಾಲಕೃಷ್ಣ ಭಟ್ರು ಅಂತ ಏನೋ ಮಾಹಿತಿ ಕೊಟ್ಟರು. ಅಲ್ಲಿ ಒಂದು ಬಲಾಂಡಿ ದೈವದ ಸ್ಥಾನ ಏನೋ ಇದೆ. ಅಲ್ಲಿ ಒಂದು ಮರ ಅಂಥದ್ದಿತ್ತು, ಹಲಸಿನ ಮರ. ಅದರಿಂದ ಯಾರು ಕದಿಬಾರ್ದು ಹೇಳಿ, ಅದು ದೈವಕ್ಕೆ ಬಿಟ್ಟ ಮರ, ದೈವಕ್ಕೆ ಕೊಡಿ ಕಟ್ಟಿದ್ದು ಅಂತ ಹೇಳಿ. ಅಲ್ಲಿ ಆ ದಾರಿಯಲ್ಲಿ ಹೋಗುವ ಮುಸ್ಲಿಂ ದಂಪತಿಗಳು ಅದನ್ನು ಕದ್ದುಕೊಂಡು ಹೋದ್ರಂತೆ. ಸೊ ದೈವಕ್ಕೆ ಕೋಪ ಬಂದು ಅವರನ್ನು ಮಾಯ ಮಾಡ್ತಂತ. ಹಾಗೆ ಅವರು ಮಾಪುಳ್ತಿ ಅಂತ ಹೇಳಿ ದೈವವಾಗಿ ಅಲ್ಲಿ ಆರಾಧನೆ ಪಡಿತಾರೆ. ಇನ್ನು ಕುಂಬಳಚೇರಿ ಅಂತ ಈ ಉತ್ತರ ಕೊಡಗು ಅದು ಪ್ರದೇಶ. ಅಂದ್ರೆ ಹೆಚ್ಚಾಗಿ ಈ ರೀತಿಯ ನಿಷೇಧಗಳನ್ನ ಇದು ಮಾಡಿದ್ರೆ ಮಾಯ ಆಗೋದು. ಹೌದು, ದುರಂತ ಮತ್ತೆ ದೈವತ್ವ. ಅವರು ಅಲ್ಲಿ ನಿಷೇಧವನ್ನ ಮೀರಿದ್ರೆ ದುರಂತ ಕಟ್ಟಿಟ್ಟ ಬುತ್ತಿ. ಆದ್ರೆ ಇಲ್ಲಿ ದೈವತ್ವ ಕೂಡ ಒಟ್ಟಿಗೆ ಸಿಗ್ತದೆ, ಅದೊಂದು ವಿಶೇಷತೆ. ಇಲ್ಲಿ ಕುಂಬಳಚೇರಿಯಲ್ಲಿ ಉಳ್ಳಾಕಲು ದೈವ ಎದ್ದು ನಿಂತಾಗ ಒಂದು ದಂಪತಿ ತೊಟ್ಟಿಲು ಮಗುವನ್ನು ತಗೊಂಡು ಹೋಗ್ತಾ ಇದ್ರಂತೆ. ಒಂದು ತಾಯಿ ಮನೆಯಿಂದ ತೊಟ್ಟಿಲು ಮಗುವನ್ನು ತಗೊಂಡು ಗಂಡನ ಮನೆಗೆ ಹೋಗ್ತಾ ಇದ್ರು. ಗಂಡ ಹೆಂಡತಿ ಮತ್ತೆ ತೊಟ್ಟಿಲು ಮಗು ಇತ್ತು. ಆಗ ದೈವ ದೃಷ್ಟಿ ಬೀರಿ ಅವರ ಮೂವರನ್ನು ಮಾಯ ಮಾಡ್ತಂತ. ನಂತರ ಅವರಿಗೆ ಅಲ್ಲಿ ಅವರು ದೈವತ್ವ ಪಡೆದು ಆರಾಧನೆ ಪಡಿತಾರೆ. ಹಾಗಾಗಿ ಒಂದು ತೊಟ್ಟಿಲನ್ನು ತಗೊಂಡು ಹೋಗುದು, ಹೊತ್ಕೊಂಡು ಹೋಗುದೆಲ್ಲ ಅಲ್ಲಿ ಅಭಿನಯ ಇದೆ. ಮುಸ್ಲಿಮರ ಹಾಗೆ ವೇಷಭೂಷಣ ಎಲ್ಲ ಕೂಡ. ಹೀಗೆ ಈ ವಿಧಿ ನಿಷೇಧವನ್ನು ಮೀರಿದ್ರೆ ದುರಂತ ಆಗ್ತಾ ಇತ್ತು, ಅವರಿಗೆ ದೈವತ್ವ ಸಿಗ್ತಾ ಇತ್ತು. ಇದು ಇಲ್ಲಿ ಅನೇಕ ಕಡೆಗಳಲ್ಲಿ ಹೀಗೆ ಆಗಿದೆ. ಓಕೆ, ತುಂಬಾ ಅಂದರೆ
ದೈವ ಅಂದರೆ ಒಂದು ರೀತಿಯ ನಿಷೇಧಗಳಿದೆ, ಹಾಗಂತ ಹೇಳ್ಕೊಂಡು ಅದು ಶಿಕ್ಷೆಯ ರೂಪದಲ್ಲಿ ಇದು ಮಾಡೋದಲ್ಲ. ಅಂದರೆ ಅದನ್ನು ಮಾಯ ಮಾಡಿ ತನ್ನ ಒಂದು ಭಾಗವಾಗಿ ಮಾಡುವಂಥ, ತನ್ನ ಪರಿವಾರ ಅಂದರೆ ತನ್ನ ಸೇರಿಗೆ ತನ್ನ ಬಂಟನಾಗಿ ಮಾಡಿಕೊಳ್ಳೋದು ದೈವ, ತನಗೊಂದು ಸಹಾಯಕನನ್ನಾಗಿ ಮಾಡಿಕೊಳ್ಳೋದು. ಅದೇ ರೀತಿ ದೈವಕ್ಕೆ ಈಗ ಆಹಾರವನ್ನೆಲ್ಲ ತಯಾರು ಮಾಡುವಾಗ ಅದನ್ನು ತಿನ್ನಬಾರ್ದು ಅಂತ. ಇಲ್ಲಿ ಗಂಗಮ್ಮ ಅಂತ ಒಬ್ಬ ಮಹಿಳೆ ದೈವಕ್ಕೆ ಆಹಾರವನ್ನು ತಯಾರು ಮಾಡುವಾಗ ಅದನ್ನೇನೋ ತಿಂತಾಳೆ ಪರಿಮಳ ಇದಾಗಿ. ಆಗ ಅವಳನ್ನು ಮಾಯ ಮಾಡಿ ದೈವ ಸೇರಿಕೊಳ್ತಾರೆ, ಗಂಗಮ್ಮ ಅಂಥೇಳಿ. ಇಲ್ಲಿ ಬೈಲಭಟ್ರು ಅಂತ ಹೇಳಿ ಅಲ್ಲಿ ಆರಾಧನೆ ಆಗ್ತದಲ್ಲ, ಅಲ್ಲಿ ಆಗುವಂಥ ಕಥೆ ಅದು. ಅಲ್ಲಿ ಬ್ರಾಹ್ಮಣ ಹುಡುಗಿ ಧೂಮವತಿ ದೈವಕ್ಕೆ ಭತ್ತದ ಅರಳನ್ನು ಮಾಡ್ತಾ ಇರ್ತಾರೆ. ಆಗ ಅಲ್ಲಿಯ ಮನೆಯ ಹುಡುಗಿ ಅದನ್ನು ತಿಂತಾಳೆ. ಆಗ ಆಕೆಯನ್ನು ಕೂಡ ಅಲ್ಲಿ ಮಾಯ ಮಾಡ್ತಿದೆ ದೈವ. ಅಲ್ಲಿ ಆಕೆಗೆ ಆ ರೀತಿ ದೈವತ್ವವಾಗಿ ಆರಾಧನೆ. ಅವಳಿಗೆ ಅಲ್ಲಿ ಒಂದು ಸಣ್ಣ ಒಂದು ಹೆಂಗಸಿಗೆ ವೇಷ ಕಟ್ಟಿ ಮಾಡ್ತಾರೆ. ಮರ್ತಂಬೈಲ್ನಲ್ಲಿ ಅಂತ ಐ ಥಿಂಕ್ ಈ ರೀತಿಯ ಸಹಸ್ರಾರು ಉದಾಹರಣೆಗಳು ಇದೆ ಅನ್ನೋದು ಅಂತೂ ಸಾಬೀತಾಗ್ತಾ ಇದೆ. ಇದೇ ಕ್ವೆಶ್ಚನಿನ ಇನ್ನೊಂದು ಭಾಗ ಇದೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಏನು ಅಂತಂದರೆ ಇಲ್ಲಿ ನಿಷೇಧಗಳಾದ ಇರುವಂಥದ್ದು ಈ ಥರದ್ದು ಮಾಡಬಾರ್ದು ಅಂತಂದಾಗ ಅದನ್ನು ಮಾಡಿದ್ರೆ ಏನಾಗುತ್ತೆ, ಹೆಚ್ಚಾಗಿ ಅವರನ್ನು ಮಾಯ ಮಾಡಿ ಅವು ಯಾರೇ ಮಾಯ ಆಗಿರ್ತಾರೆ ಅವರು ದೈವದ ಭಾಗವಾಗ್ತಾರೆ ಅನ್ನುವಂಥದ್ದು, ಉಪದೈವಗಳಾಗ್ತಾರೆ ಅಂತ. ನನ್ನ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಕೆಲವೊಂದು ಪರಿಸ್ಥಿತಿಯನ್ನು ನಾವು ಇತ್ತೀಚೆಗಂತೂ ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಏನು ಅಂತಂದರೆ ಸ್ಥಾನವನ್ನು ಅಪವಿತ್ರ ಮಾಡೋದಿರ್ಬೋದು, ಅಥವಾ ಅಲ್ಲಿ ಇದಕ್ಕೆ ವಿರುದ್ಧವಾಗಿ ಏನೋ ಒಂದು ಕೆಟ್ಟದಾಗಿ ಏನೋ ಮಾಡುವಂಥದ್ದು, ಈ ರೀತಿಯ ಹಲವಾರು ಉದಾಹರಣೆಗಳಿರ್ಬೋದು, ಘಟನೆಗಳಿರ್ಬೋದು. ಆದರೆ ಆ ಪ್ರಶ್ನೆಗೆ ಉತ್ತರವನ್ನು ನಾನು ನಿಮ್ಮ ಹತ್ರ ಮುಂದಿನ ಸಂಚಿಕೆಯಲ್ಲಿ ಕೇಳ್ತೀನಿ. ಥ್ಯಾಂಕ್ ಯು. ಸೊ ಮುಂದಿನ ಸಂಚಿಕೆಗೆ ಕಾಯ್ತಾ ಇರಿ, ಯಾಕಂದರೆ ದೈವಗಳ ವಿಚಾರ ಬಂದಾಗ ಒಂದಿಷ್ಟು ಅಪವಿತ್ರತೆಯನ್ನು ಮಾಡೋದಕ್ಕೆ ಹೊರಟು ಒಂದಿಷ್ಟು ಘಟನೆಗಳು ನಡೆದಿದೆ. ಇತ್ತೀಚೆಗೂ ಕೂಡ ಆ ರೀತಿಯ ಘಟನೆಗಳು ಕಳೆದ 5-10 ವರ್ಷದಲ್ಲೇ ನಾನು ನೋಡಿರುವಂಥ ಹಲವಾರು ಘಟನೆಗಳು ಇದೆ. ಆ ಕುತೂಹಲಭರಿತ ಸಂಚಿಕೆಗಾಗಿ ಕಾಯ್ತಾ ಇರಿ. ಭೂತಗಳ ಅದ್ಭುತ ಲೋಕದ ವಿಹಾರ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.